ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಮಂಜಪ್ಪ ಅಂಗರಗಟ್ಟೆ ಅಂತ ಹೇಳಿ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನಾನು ವಾಟ್ಸಪ್ನಲ್ಲಿರೋ ಮೆಸೇಜ್ಗಳನ್ನು ಮ್ಯಾನೇಜ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ಮತ್ತು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಆಗಿರಲಿಲ್ಲ ಅಂತ ಹೇಳಿದರೆ ನಮ್ಮ ವಿಡಿಯೋದ ಕೆಳಗೆ ಬಲಬದಿಯಲ್ಲಿ ಕಾಣಿಸುವಂಥ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಸಬ್ಸ್ಕ್ರೈಬರ್ ಆಗಿ. ನಾವು ಮಾಡುವಂಥ ಹೊಸ ವಿಡಿಯೋಗಳು ನಿಮಗೆ ದೊರಕ್ತವೆ. ಸೊ ಈಗ ವಾಟ್ಸಪ್ ಆನ್ ಮಾಡಿದ ತಕ್ಷಣ ನಿಮಗೆ ಸಾಕಷ್ಟು ಮೆಸೇಜ್ಗಳು ಬಂದಿದೆ ನೋಡಿ, ಹೀಗಿರಲಿ. ಹಾಗೆ ಬಂದಿರಬೇಕಾದಾಗ ನಾವು ಇದರಲ್ಲಿ ಬೇಕಾದ ಮೆಸೇಜ್ಗಳು ಮತ್ತು ನಮಗೆ ಇಷ್ಟವಾಗದೇ ಇರುವಂಥ ಮೆಸೇಜ್ಗಳು ಕೂಡ ಇರ್ತದೆ. ಇದ್ದಾಗ ಈ ವಿಡಿಯೋ ಮೆಸೇಜ್ಗಳನ್ನು ನೆಟ್ ಆನ್ ಮಾಡಿರ್ತೀರ, ಅವು ನಿಮ್ಮ ವಾಟ್ಸಪ್ ಓಪನ್ ಮಾಡಿದ ತಕ್ಷಣ ತಾನಾಗಿ ಡೌನ್ಲೋಡ್ ಆಗಿಬಿಟ್ಟಿರುತ್ತೆ. ಆಗ ಡೌನ್ಲೋಡ್ ಆಗಿರಬೇಕಾದಾಗ ನಿಮಗೆ ಅದರಲ್ಲಿ ಬೇಡವಾದ ಮೆಸೇಜ್ಗಳು ಕೂಡ ಡೌನ್ಲೋಡ್ ಆಗಿರುತ್ತೆ. ಹಾಗಾದರೆ ನಮಗೆ ಬೇಕಾದ ಮಾತ್ರ ಮೆಸೇಜ್ಗಳನ್ನು, ಇಮೇಜ್ಗಳನ್ನು, ವಿಡಿಯೋಗಳನ್ನು ಮತ್ತು ಫೈಲ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ವಾಟ್ಸಪ್ ಓಪನ್ ಮಾಡಿದ ತಕ್ಷಣ ಹೀಗೆ ಚಾಟ್ ಹಿಸ್ಟ್ರಿ ಮೆನು ಓಪನ್ ಆಗುತ್ತೆ. ಇಲ್ಲಿ ಬಲಬದಿಯಲ್ಲಿ ಕಾಣಿಸುವಂಥ 3 ಡಾಟ್ಸನ್ನು ನೀವು ಪ್ರೆಸ್ ಮಾಡಿ. ಅಲ್ಲಿ ನಿಮಗೆ ಈ ಥರ ಸೆಟ್ಟಿಂಗ್ಸ್ ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ಸೆಟ್ಟಿಂಗ್ಸನ್ನು ಓಕೆ ಕೊಡಿ. ಕೊಟ್ಟಾಗ ನಿಮಗಿಲ್ಲಿ ನಿಮ್ಮ ಅಕೌಂಟ್ ಮೆನು ಓಪನ್ ಆಗುತ್ತೆ. ಇಲ್ಲಿ ಅಕೌಂಟು, ಚಾಟ್ಸು, ನೋಟಿಫಿಕೇಷನ್ನು, ಡಾಟಾ ಆ್ಯಂಡ್ ಸ್ಟೋರೇಜ್ ಯೂಸೇಜು, ಇನ್ವೈಟ್ ಎ ಫ್ರೆಂಡ್, ಹೆಲ್ಪ್ ಅಂತ ಹೀಗಿದೆ. ಹೀಗಿದ್ದಾಗ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಇಲ್ಲಿ ಅಕೌಂಟ್, ಚಾಟ್ಸು ಮತ್ತು ನೋಟಿಫಿಕೇಷನ್, ಡಾಟಾ ಆ್ಯಂಡ್ ಸ್ಟೋರೇಜ್ ಯೂಸೇಜ್ ಇದೆಯಲ್ಲ, ಅದನ್ನು ಪ್ರೆಸ್ ಮಾಡಿ. ಇಲ್ಲಿ ನೆಟ್ವರ್ಕ್ ಯೂಸೇಜ್, ಸ್ಟೋರೇಜ್ ಮತ್ತು ಮೀಡಿಯಾ ಆಟೋ ಡೌನ್ಲೋಡು ಹೀಗೆಲ್ಲ ಇದೆ. ಮೀಡಿಯಾ ಆಟೋ ಡೌನ್ಲೋಡ್ ಅಂದರೆ ಅಲ್ಲಿ ಏನಪ್ಪ ಅಂದರೆ ನಿಮಗೆ ಕಳಿಸಿರುವಂತಹ ಮೆಸೇಜ್ಗಳು, ಬಂದಿರುವಂತಹ ಯಾವುದೇ ಮೆಸೇಜ್ಗಳು, ಇಮೇಜ್ಗಳಾಗಿರ್ಬೋದು, ಫೋಟೋಸ್ ಆಗಿರ್ಬೋದು, ಆಡಿಯೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಇದು ನಿಮ್ಮದು ಸೆಲೆಕ್ಟ್ ಆಗಿದ್ದರೆ ಇವುಗಳನ್ನು ಆಫ್ ಮಾಡಿ. ಆಫ್ ಮಾಡಿದರೆ ನಿಮಗೆ ಯಾವುದನ್ನು ಬೇಕೋ ಅದನ್ನು ಆಫ್ ಮಾಡಿಕೊಂಡು ಯಾವುದನ್ನು ಬೇಕೋ ಅದನ್ನು ಆನ್ ಮಾಡಿ ಇಟ್ಕೋಬಹುದು. ಆಫ್ ಮಾಡಿದರೆ ಇಲ್ಲಿ ಯಾವ ಥರ ಬರುತ್ತೆ, ನೋ ಮೀಡಿಯಾ ಅಂತ ಬರುತ್ತೆ. ಹಾಗೆ ವೈಫೈನಿಂದ ನೀವೇನಾದರೂ ಮಾಡ್ತಾಯಿದ್ರೆ ಅವನ್ನು ಕೂಡ ಹೀಗೆ ಆಫ್ ಮಾಡ್ಕೊಂಡ್ರೆ, ನೀವು ಆಫ್ ಮಾಡಿದೆ, ಈಗ ಆಫ್ ಮಾಡಿಕೊಂಡ್ರೆ ನಿಮಗೆ ಈಗ ನೋ ಮೀಡಿಯಾ ಅಂತ ಇಲ್ಲಿ ಕಾಣಿಸ್ಕೊಳುತ್ತೆ. ನೋ ಮೀಡಿಯಾ ಅಂದರೆ ನಿಮಗೆ ಅವು ಆಟೋ ಡೌನ್ಲೋಡ್ ಆಗೋದಿಲ್ಲ. ಆಗ ನೀವೇನು ಮಾಡಬೇಕು, ಈಗ ನೋಡಿ, ನಾ ಇಲ್ಲೊಂದು ಮೆಸೇಜ್ ಬಾಕ್ಸನ್ನ ಓಪನ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಮೆಸೇಜ್ಗಳು ಕೆಲವೊಂದು ಡೌನ್ಲೋಡ್ ಆಗದೇ ಇರೋ ಮೆಸೇಜ್ಗಳು ಸೆಮಿ ಟ್ರಾನ್ಸ್ಪರೆಂಟಾಗಿ ಕಾಣ್ತಾ ಇದ್ದಾವೆ. ಸ್ಟಿಕ್ಕರ್ಗಳು ಮತ್ತು ಟೆಕ್ಸ್ಟ್ ಮೆಸೇಜ್ಗಳು ಮಾತ್ರ ಅದಕ್ಕೆ ಡೌನ್ಲೋಡ್ ಆಗುವ ಅವಶ್ಯಕತೆ ಇಲ್ಲ, ಹಾಗೆ ಅವು ಓಪನ್ ಆಗಿರ್ತವೆ. ಸೊ ಉಳಿದ ಮೆಸೇಜ್ಗಳು ನೋಡಿ, ಇಲ್ಲಿ ಡೌನ್ಲೋಡ್ ಆಗದೇ ಹಾಗೆಯೇ ಇದ್ದಾವೆ ಮತ್ತು ಸೆಮಿ ಟ್ರಾನ್ಸ್ಪರೆಂಟಾಗಿ ಕೂಡ ಕಾಣ್ತವೆ. ಈಗ ನೋಡಿ, ನಮಗೆ ಇಲ್ಲಿ 2019 ಒಂದು ಮೆಸೇಜ್ ಇದೆ. ಇದನ್ನು ನಾನು ಓಪನ್ ಮಾಡ್ಕೋಬಹುದು ಅಥವಾ ಬಿಡಬಹುದು. ಈಗ ಓಪನ್ ಮಾಡಿ ಅದು ನಮಗೆ ಡೌನ್ಲೋಡ್ ಆಗೋದಿಲ್ಲ. ಈಗ ನಾನು ಅದನ್ನು ಟಚ್ ಮಾಡ್ತೀನಿ, ಒಂದು ಮೆಸೇಜನ್ನು, ಇದು ನನಗೆ ಬೇಕು, ಅದನ್ನು ಟಚ್ ಮಾಡ್ತೀನಿ, ನೋಡಿ ಅದು ಡೌನ್ಲೋಡ್ ಆಗುತ್ತೆ. ಈಗ ಓಕೆ, ನಿಮಗೆ ಬೇಕಾದ ಮೆಸೇಜ್ಗಳು ಮಾತ್ರ ಡೌನ್ಲೋಡ್ ಆಗ್ತವೆ. ಇಲ್ಲ ಅಂದರೆ ಉಳಿದ ಮೆಸೇಜ್ಗಳು, ಬೇಡವಾದ ಮೆಸೇಜ್ಗಳನ್ನು ನೀವು ಮುಟ್ಟದೇ ಇದ್ದರೆ ಅವು ಡೌನ್ಲೋಡ್ ಆಗೋದಿಲ್ಲ. ಇದರಿಂದ ನಿಮ್ಮ ಗ್ಯಾಲರಿ ತುಂಬುವುದಿಲ್ಲ, ಫೋನು ಕೂಡ ಸೇಫ್ ಆಗಿರುತ್ತೆ. ಡಿಲೀಟ್ ಮಾಡ್ತಾ ಕೊಳ್ಳುವಂಥ ಒಂದು ಪ್ರಮೇಯ ನಿಮಗೆ ಬರುವುದಿಲ್ಲ. ಹಾಗಾಗಿ ಇದರಿಂದ ನಿಮ್ಮ ವಾಟ್ಸಪ್ನಲ್ಲಿ ಬರುವಂತಹ ಮೆಸೇಜ್ಗಳನ್ನು ಮ್ಯಾನೇಜ್ ಮಾಡಬಹುದು ಮತ್ತು ನೀವು ಆರಾಮ್ಸೆ ನಿಮ್ಮ ಫೋನ್ ಗ್ಯಾಲರಿಯನ್ನು ಸೇಫಾಗಿಟ್ಕೊಂಡು ಫೋನನ್ನು ಆರಾಮಾಗಿ ಇಟ್ಕೋಬಹುದು. ಸಬ್ಸ್ಕ್ರೈಬರ್ ಆಗಿ, ಲೈಕ್ ಮಾಡಿ ಮತ್ತು ಮುಂದಿನ ಅಪ್ಡೇಟ್ ವಿಡಿಯೋಗಳನ್ನು ಪಡೆಯಿರಿ. ಥ್ಯಾಂಕ್ ಯು ವೆರಿ ಮಚ್.